Good morning, students. Today we are discussing a competitive question from sexual reproduction in flowering plants. Okay, the first question: science of cultivation, breeding, marketing, and arrangement of flower is called. ಇಲ್ಲಿ 4 ಆಪ್ಷನ್ ಇದೆ: ಆರ್ಬೋರಿಕಲ್ಚರ್, ಫ್ಲಾರಿಕಲ್ಚರ್, ಹಾರ್ಟಿಕಲ್ಚರ್, ಆಂಥೋಲಜಿ ಅಂತೇಳಿ. ಆಲ್ಮೋಸ್ಟ್ ಆಲ್ ತುಂಬ ಜನಕ್ಕೆ ಆನ್ಸರ್ ಗೊತ್ತಿದೆ. ದಟ್ ಈಸ್ ದಿ ಸೈನ್ಸ್ ಆಫ್ ಕಲ್ಟಿವೇಶನ್, ಬ್ರೀಡಿಂಗ್, ಮಾರ್ಕೆಟಿಂಗ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ಫ್ಲವರ್ ಇಸ್ ಕಾಲ್ಡ್ ಏನಂತ ಕರಿತೀವಿ ಅಂದರೆ ಫ್ಲೋರಿಕಲ್ಚರ್ ಅಂತೇಳಿ ಕರಿತೀವಿ. ಆನ್ಸರ್ ಈಸ್ ಸೆಕೆಂಡ್ ಒನ್, ದಟ್ ಈಸ್ ಬಿ ಇಸ್ ದಿ ರೈಟ್ ಆನ್ಸರ್. ಬಟ್ ನೋಡಿ, ರಿಮೈನಿಂಗ್ 3 ಇದೆ: ಆರ್ಬೋರಿಕಲ್ಚರ್, ಹಾರ್ಟಿಕಲ್ಚರ್, ಆಂಥೋಲಜಿ ಅಂತ ಇದೆ. ಓಕೆ, ಈಗ ಆರ್ಬೋರಿಕಲ್ಚರ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ cultivation, management and study of individual trees or shrubs. That one is considered as arboriculture ಅಂತೇಳಿ ಕರಿತೀವಿ. ಬಟ್ ನೋಡಿ, ಈ ಆನ್ಸರ್ ನಮಗಿಲ್ಲಿ ಮ್ಯಾಚ್ ಆಗಲ್ಲ. ಬಿಕಾಸ್ ನಮಗಿರುವಂತ ಕ್ವಶನ್ ಏನು ಅಂದ್ರೆ ಬ್ರೀಡಿಂಗ್, ಮಾರ್ಕೆಟಿಂಗ್ ಅಂಡ್ ಅರೇಂಜ್ಮೆಂಟ್ ಆಫ್ ಫ್ಲವರ್. ಬಟ್ ಆರ್ಬೋರಿಕಲ್ಚರ್ ಮೀನ್ಸ್ ಕಲ್ಟಿವೇಶನ್, ಮ್ಯಾನೇಜ್ಮೆಂಟ್ ಅಂಡ್ ಸ್ಟಡಿ ಆಫ್ ಇಂಡಿವಿಜುವಲ್ ಟ್ರೀಸ್ ಆರ್ shrubs. ದಟ್ ಒನ್ ಇಸ್ ಕನ್ಸಿಡರ್ಡ್ ಆಸ್ ಆರ್ಬೋರಿಕಲ್ಚರ್ ಅಂತೇಳಿ ಕರಿತೀವಿ. ಇದು ಆನ್ಸರ್ ಆಗಲ್ಲ. ಸಿ ಇದೆ ನೋಡಿ, ಹಾರ್ಟಿಕಲ್ಚರ್. ಹಾರ್ಟಿಕಲ್ಚರ್ ಮೀನ್ಸ್ ಪ್ರಾಕ್ಟೀಸ್ ಆಫ್ ಗಾರ್ಡನಿಂಗ್ ಅಂಡ್ ಕಲ್ಟಿವೇಟಿಂಗ್ ಪ್ಲಾಂಟ್ಸ್ ಅಂಡ್ ಟ್ರೀಸ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಹಾರ್ಟಿಕಲ್ಚರ್ ಅಂತೇಳಿ ಕರಿತೀವಿ. ಇದು ನಮಗೇನಾಗುತ್ತೆ, ಆನ್ಸರ್ ಆಗಲ್ಲ. ಅಗೇನ್ ನೋಡಿ, ಇನ್ನೊಂದು ಆಪ್ಷನ್ ಇದೆ ಆಂಥೋಲಜಿ ಅಂತೇಳಿ. ಆಂಥೋಲಜಿ ಇಸ್ ನಥಿಂಗ್ ಬಟ್ ಎ ಪಬ್ಲಿಷ್ಡ್ ಕಲೆಕ್ಷನ್ ಆಫ್ ಪೋಯಮ್ಸ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಆಂಥೋಲಜಿ ಅಂತೇಳಿ ಕರಿತೀವಿ. ಹಾಗಾಗಿ ಇದು ಸಹ ರೈಟ್ ಆನ್ಸರ್ ಆಗಲ್ಲ. ದಿ ರೈಟ್ ಆನ್ಸರ್ ಈಸ್ ಫ್ಲೋರಿಕಲ್ಚರ್. ಬಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿ 4 ಆಪ್ಷನ್ ಇದೆ ನೋಡಿ, 4 ಆಪ್ಷನ್ ಇಂದು ಮೀನಿಂಗ್ ಗೊತ್ತಾಯ್ತು. ಬಟ್ ರೈಟ್ ಒನ್ ಈಸ್ ಫ್ಲೋರಿಕಲ್ಚರ್. ಓಕೆ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಆರ್ಬೋರಿಕಲ್ಚರ್ ಮೀನ್ಸ್ ಕಲ್ಟಿವೇಶನ್, ಮ್ಯಾನೇಜ್ಮೆಂಟ್ ಅಂಡ್ ಸ್ಟಡಿ ಆಫ್ ಇಂಡಿವಿಜುವಲ್ ಟ್ರೀಸ್ ಅಂಡ್ shrubs. ದಟ್ ಒನ್ ಈಸ್ ಕಾಲ್ಡ್ ಆರ್ಬೋರಿಕಲ್ಚರ್. ಹಾರ್ಟಿಕಲ್ಚರ್ ಮೀನ್ಸ್ practice of gardening and cultivating the plant and trees, horticulture. Anthology means a published collection of poems. Again, the right answer is floriculture. Idu first question. Second question nodi. A Dithecus anther consists of dash microsporangia and dash in each lobe. ಇನ್ನೊಮ್ಮೆ ಕ್ವಶನ್ ರಿಪೀಟ್ ಮಾಡ್ತೀನಿ. ಎ ಡೈಥಿಕಸ್ ಆಂಥರ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಮೈಕ್ರೋಸ್ಪೊರಾಂಜಿಯಾ ಡ್ಯಾಶ್ ಇನ್ ಈಚ್ ಲೋಬ್. ಇಲ್ಲಿ ನೋಡಿ 4 ಆಪ್ಷನ್ ಇದೆ: 4 2 2 1 2 2 4 1. ಇಲ್ಲಿ ನೋಡಿ, ಡೈಥಿಕಸ್ ಆಂಥರ್ ಅಂದ್ಕೊಳ್ಳೆ ಯಾವಾಗ ವಿ ಹ್ಯಾವ್ ಟು ಅಬ್ಸರ್ವ್ ಟು ಥೀಕ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಡೈಥಿಕಸ್ ಅಂತೇಳಿ ಕರಿತೀವಿ. ಓಕೆ, again Dithecus anther ಅಂದ್ಕೊಳ್ಳೆ which contain 2 theca. ಮೈಕ್ರೋಸ್ಪೊರಾಂಜಿಯಂ ನ ಕನ್ಸಿಡರ್ ಮಾಡಿದ್ರೆ ಇದರೊಳಗೆ ನಾವು ಇಂಡಿಕೇಟ್ ಮಾಡ್ತಾ ನೋಡಿ, ಮೈಕ್ರೋಸ್ಪೊರಾಂಜಿಯಾ, ಇದು ಒಂದು ಲೋಬು, ಇದು ಇನ್ನೊಂದು ಲೋಬು. ಗೊತ್ತಾಗ್ತಿದೆಯಲ್ಲ? ಟೋಟಲಿ ನೋಡಿ, ನಮಗೆ ಕಾಣಿಸೋದು ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಕಾಣಿಸ್ತಿದೆ? 1 2 3 4 ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇದೆ. ಓಕೆ, ಎಷ್ಟು ಲೋಬ್ ಇದೆ? 1 and 2 ಲೋಬ್. ಆನ್ಸರ್ ಈಸ್ ಟೋಟಲಿ ವಿ ಹ್ಯಾವ್ ಟು ಅಬ್ಸರ್ವ್ ಇನ್ ಡೈಥಿಕಸ್ ಆಂಥರ್ 1 2 3 4 ಮೈಕ್ರೋಸ್ಪೊರಾಂಜಿಯಾ and 4 microsporangia in 2 in each lobe. ಓಕೆ, ಆನ್ಸರ್ ಇಲ್ಲಿ ನಾವು ನೋಡ್ತಾ ಹೋದ್ರೆ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಡೈಥಿಕಸ್ ಆಂಥರ್ ಕನ್ಸಿಸ್ಟ್ ಆಫ್ 4 microsporangia, 2 in each lobe. ಓಕೆ, 2 in each lobe ಅಲ್ಲಿ ನಾವೇನ್ ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. 2 ಲೋಬ್ ನ ಅಬ್ಸರ್ವ್ ಮಾಡ್ತೀವಿ. ಅಗೇನ್ ಪ್ರತಿ ಲೋಬಲ್ ನಾವೇನ್ ಮಾಡ್ತೀವಿ ಅಂದ್ರೆ 2 ಮೈಕ್ರೋಸ್ಪೊರಾಂಜಿಯನ್ ನಾವೇನ್ ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ.
ದಟ್ಸ್ ವೈ ಡೈಥಿಕಸ್ ಆಂಥರ್ ಕನ್ಸಿಸ್ಟ್ 4 ಮೈಕ್ರೋಸ್ಪೊರಾಂಜಿಯಾ, 2 ಇನ್ ಈಚ್ ಲೋಬಲ್ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ? ಅಗೇನ್ ನೋಡಿ, ನೆಕ್ಸ್ಟ್ ಥರ್ಡ್ ಕ್ವಶನ್. Anther is generally monosporangiate, bisporangiate, tetrasporangiate, trisporangiate. ಇಲ್ಲಿ ನೋಡಿ, ನಾವು ಜನರಲ್ ಆಗಿ ಆಂಥರ್ ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಆಂಥರ್ ಈಸ್ ಡೈಥಿಕಸ್ ಇದೆ ಅಂದ್ರೆ ವಿ ಹ್ಯಾವ್ ಟು ಅಬ್ಸರ್ವ್ 4 ಕಾರ್ನರ್, 4 ಕಾರ್ನರ್ ನಾವು ಅಬ್ಸರ್ವ್ ಮಾಡ್ತೀವಿ. ಆಂಥರ್ ಈಸ್ ಜನರಲಿ ಡೈಥಿಕಸ್ ಆಂಥರ್ ನ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದ್ರೆ ಅಗೈನ್ ಇನ್ ಡೈಥಿಕಸ್ ಆಂಥರ್ ವಿ ಹ್ಯಾವ್ ಟು ಅಬ್ಸರ್ವ್ 4 ಮೈಕ್ರೋಸ್ಪೊರಾಂಜಿಯಾ. 4 ಮೈಕ್ರೋಸ್ಪೊರಾಂಜಿಯಾ ಏನಾಗಿರುತ್ತೆ ಪ್ರೆಸೆಂಟ್ ಇದೆ. 4 ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇದೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಟೆಟ್ರಾಸ್ಪೊರಾಂಜಿಯೇಟ್. ರೈಟ್ ಆನ್ಸರ್ ಈಸ್ ಟೆಟ್ರಾಸ್ಪೊರಾಂಜಿಯೇಟ್. ನಾವು ಮೋನೋಸ್ಪೊರಾಂಜಿಯೇಟ್ ಅಬ್ಸರ್ವ್ ಮಾಡಲ್ಲ. ಸಿಂಗಲ್ ಮೈಕ್ರೋಸ್ಪೊರಾಂಜಿಯಾ, 2 microsporangia or 3 microsporangia. Generally, we have to observe 4 microsporangia. That's why it is called tetrasporangiate ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಥರ್ಡ್ ಒನ್ ಆಯ್ತು. ನೆಕ್ಸ್ಟ್ ನೋಡಿ, ಫೋರ್ತ್ ಕ್ವಶನ್ ಅಂದ್ಕೂಡಲೇ ಇಲ್ಲಿ ಕ್ವಶನ್ ಇದೆ ನೋಡಿ. ದಿ ಆಂಥರ್ ವಾಲ್ ಕನ್ಸಿಸ್ಟ್ ಆಫ್ 4 wall layers where first option, tapetum lies just inner to endothecium. Second option, middle layers lie between endothecium and tapetum. Third one, endothecium lies inner to middle layers. Fourth option, tapetum lies next to epidermis. Anther wall ಅಂದ್ಕೂಡಲೇ ಇಲ್ಲಿ ನೋಡಿ ನಿಮಗೆ ಡಯಾಗ್ರಾಮ್ ನೆನಪಿರಬಹುದು. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಟ್ ಈಸ್ ಅನ್ ಯಂಗ್ ಆಂಥರ್ ಆರ್ ಮೈಕ್ರೋಸ್ಪೊರಾಂಜಿಯಂ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಇದರಲ್ಲಿ 4 ಲೇಯರ್ಸ್ ಇರುತ್ತೆ. ಫಸ್ಟ್ ಒನ್ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್, ಟ್ಯಾಪೆಟಮ್. ಸೀರಿಯಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಎಪಿಡರ್ಮಿಸ್ ಔಟರ್ ಮೋಸ್ಟ್ ಲೇಯರ್ ಹೆಲ್ಪ್ಫುಲ್ ಫಾರ್ ಪ್ರೊಟೆಕ್ಷನ್. ನೆಕ್ಸ್ಟ್ ಟು ದಿ ಎಪಿಡರ್ಮಿಸ್ ಎಂಡೋಥೀಶಿಯಂ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ dehiscence of anther. Next to the endothecium 1 to 6 layers, that one is called middle layer. It become degenerate when anther is mature, and innermost is considered as tapetum ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ನೋಡಿ ಕ್ವೆಶ್ಚನ್. The anther wall consists of 4 wall layers where tapetum lies just inner to the endothecium. It is not possible. Okay, second one, middle layer lies between endothecium and tapetum. Endothecium and tapetum, ಇಲ್ಲಿ ನೋಡಿ, the middle layer which is lie between endothecium and tapetum. ಇದು ಪಾಸಿಬಿಲಿಟಿ. ಅಗೇನ್ ನೋಡಿ, ಥರ್ಡ್ ಒನ್ ನೋಡಿ, endothecium lies inner to the middle layer. It is not possible. Again, tapetum lies next to the epidermis. It is not also possible. That's why the right answer is middle layer. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, the middle layer lies between endothecium and tapetum. Endothecium and tapetum. That's why second one is the right answer. Next to fifth question observe ಮಾಡಿದರೆ ಇಲ್ಲಿ ನೋಡಿ, fifth question. It's an enzyme oriented. Callus enzyme which dissolves callus of pollen tetrads to separate 4 pollens is provided by 4 ಆಪ್ಷನ್ ಇದೆ ನೋಡಿ. ಪೋಲನ್ಸ್ ಇದೆ, ಟ್ಯಾಪೆಟಮ್ ಇದೆ, ಮಿಡಲ್ ಲೇಯರ್ಸ್ ಇದೆ, ಎಂಡೋಥೀಶಿಯಂ ಇದೆ. ಇಲ್ಲಿ ಇದನ್ನ ನಾವು ಚೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಂಡೋಥೀಶಿಯಂ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಡೈಸೆನ್ಸ್ ಆಫ್ ಆಂಥರ್ಗೆ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಇದರ ಸಪರೇಷನ್ಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಾವು ಇದನ್ನ ಇಲ್ಲಿ ಡ್ರಾಪ್ ಮಾಡ್ತೀವಿ. ನೆಕ್ಸ್ಟ್ ಮಿಡಲ್ ಲೇಯರ್, ವೆನ್ ಆಂಥರ್ ಇಸ್ ಮೆಚ್ಯೂರ್ ಇಟ್ ಬಿಕಮ್ ಡಿಜನರೇಟ್. ಸಿ ಮತ್ತೆ ಡಿ ಆಪ್ಷನ್ ಆಗಲ್ಲ. ಅಗೇನ್ ಉಳ್ಕೊಂಡಿದ್ದು ಯಾವುದು ಅಂದ್ರೆ ಎ ಮತ್ತೆ ಬಿ ಆಪ್ಷನ್. ಎ ಮತ್ತೆ ಬಿ ಆಪ್ಷನ್ ಅಲ್ಲಿ ನೋಡಿ, ಫಸ್ಟ್ ಒಂದು ಪೋಲನ್ಸ್ ಇದೆ, ಇನ್ನೊಂದು ಟ್ಯಾಪೆಟಮ್ ಇದೆ. ಪೋಲನ್ಸ್ ಅಂದ ಕೂಡಲೇ ಅಥವಾ ಪೋಲನ್ ಗ್ರೈನ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಎಕ್ಸೈನ್ ಇದೆ,
ಇಂಟೈನ್ ಇದೆ, ಕಂಪ್ಲೀಟ್ ಮೆಚೂರ್ ಅಂದ್ರೆ ಪೋಲನ್ ಗ್ರೈನ್ಸ್ ಅಲ್ಲಿ ಜನರೇಟಿವ್ ಸೆಲ್ಸ್, ಅಗೇನ್ ನಾವೇನ್ ಮಾಡ್ತೀವಿ ವೆಜಿಟೇಟಿವ್ ಸೆಲ್ಸ್ ನ ಅಬ್ಸರ್ವ್ ಮಾಡ್ತೀವಿ. ಅದೇ ತರ ಟೆಪೆಟಮ್ ಅಂದ್ ಕೂಡ ನೋಡಿ ಇನ್ನರ್ ಮೋಸ್ಟ್ ಲೇಯರ್ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಮೈಕ್ರೋಸ್ಪೊರಾಂಜಿಯಂ ನ ತಗೊಂಡ್ರೆ ಈ ಮೈಕ್ರೋಸ್ಪೊರಾಂಜಿಯಂ ಅಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಅಬ್ಸರ್ವ್ 4 ಮೈಕ್ರೋಸ್ಪೊರಾಂಜಿಯಾ ಪ್ರೆಸೆಂಟ್ ಇರುತ್ತೆ. ಈ 4 ಮೈಕ್ರೋಸ್ಪೊರಾಂಜಿಯಂ ಇಂಡಿಕೇಟ್ ಮಾಡಾದ್ಮೇಲೆ ಅಗೇನ್ ದಿಸ್ ಮೈಕ್ರೋಸ್ಪೊರಾಂಜಿಯಂ ಈಸ್ ಕವರ್ಡ್ ಬೈ 4 ಲೇಯರ್ಸ್. 4 ಲೇಯರ್ಸ್ ಇಂದ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ಆ 4 ಲೇಯರ್ಸ್ ಇಂಡಿಕೇಟ್ ಮಾಡ್ತಾ ನಿಮಗೆ ಗೊತ್ತು, ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಅಂಡ್ ಇನ್ನರ್ ಮೋಸ್ಟ್ ಟೆಪೆಟಮ್ ಅಂತೇಳಿ ಕರಿತೀವಿ. ಇನ್ನರ್ ಮೋಸ್ಟ್ ಲೇಯರ್ ಯಾವುದು, ದಟ್ ಈಸ್ ದಿ ಟೆಪೆಟಮ್. ಈ ಟೆಪೆಟಮ್ ಏನ್ ಮಾಡುತ್ತೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ನರಿಶ್ಮೆಂಟ್. ಓಕೆ, ಪೋಲನ್ ಮದರ್ ಸೆಲ್ ನ ನರಿಶ್ಮೆಂಟ್ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅಗೇನ್ this tapetum which consists a special body, that one is called eubysic bodies ಅಂತೇಳಿ ಕರಿತೀವಿ. that special body is called eubysic bodies ಅಂತೇಳಿ ಕರಿತೀವಿ. this eubysic body which produce an very important content, ಸ್ಪೋರೋಪೋಲನಿನ್ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ದಿ ಸ್ಪೋರೋಪೋಲನಿನ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಆಫ್ ಎಕ್ಸೈನ್. ನೀವು ಕೇಳಿದಿರ ಪೋಲನ್ ಗ್ರೈನ್ಸ್ ಅಂದ ಕೂಡಲೇ, ಪೋಲನ್ ಗ್ರೈನ್ಸ್ ಅಲ್ಲಿ 2 ವಾಲ್ ಲೇಯರ್ಸ್ ಬರುತ್ತೆ, ಔಟರ್ ಎಕ್ಸೈನ್ ಅಂಡ್ ಇನ್ನರ್ ಇಂಟೈನ್ ಅಂತೇಳಿ ಕರಿತೀವಿ. ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೋಲನಿನ್. ಆ ಸ್ಪೋರೋಪೋಲನಿನ್ ಪ್ರೊಡ್ಯೂಸ್ ಮಾಡ್ತಿರೋದು ಯಾರು ಅಂದ್ರೆ ಯುಬಿಸಿಕ್ ಬಾಡೀಸ್. ದಟ್ ಯುಬಿಸಿಕ್ ಬಾಡೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಟೆಪೆಟಮ್. ಯಾವಾಗ ಯುಬಿಸಿಕ್ ಬಾಡೀಸ್ ಸ್ಪೋರೋಪೋಲನಿನ್ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಸ್ಪೋರೋಪೋಲನಿನ್ ಆರ್ ಡೆಪಾಸಿಟೆಡ್ ಇನ್, ಎಲ್ಲಿ ಸೇರ್ಕೊಳ್ಳುತ್ತೆ ಅಂದ್ರೆ ಎಕ್ಸೈನ್ ಅಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಅಬ್ಸರ್ವ್ ಮಾಡ್ತೀವಿ. ಇನ್ ದಿ ಸೇಮ್ ವೇ ದಿಸ್ ಟೆಪೆಟಮ್ ವಿಚ್ ರಿಲೀಸಸ್ ಒನ್ ಇಂಪಾರ್ಟೆಂಟ್ ಎನ್ಸೈಮ್ ದಟ್ ಈಸ್ ಕನ್ಸಿಡರ್ ಆಸ್ ಎ ಕ್ಯಾಲೇಸ್ ಎನ್ಸೈಮ್ಸ್ ಅಂತ ಹೇಳಿ ಕರಿತೀವಿ. ಈ ಕ್ಯಾಲೇಸ್ ಎನ್ಸೈಮ್ ನ ಕೆಲಸ ಏನು ಅಂದ್ರೆ, ಯಾವಾಗ ಮೈಕ್ರೋಸ್ಪೋರೋಜೆನಿಸಿಸ್ ಪ್ರೋಸೆಸ್ ಆಗುತ್ತೆ, ನಿಮಗೆ ಗೊತ್ತಿದೆ ಮೈಕ್ರೋಸ್ಪೋರೋಜೆನಿಸಿಸ್ ಅಂತ ಡೆಫಿನೇಷನ್ ಗೊತ್ತಿದೆ, ದಿ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ ಆರ್ ಪೋಲನ್ ಗ್ರೈನ್ಸ್ ಫ್ರಮ್ ದಿ ಪೋಲನ್ ಮದರ್ ಸೆಲ್ ಥ್ರೂ ದಿ ಮಿಯೋಸಿಸ್, ದಟ್ ಒನ್ ಇಸ್ ಕಾಲ್ಡ್ ಮೈಕ್ರೋಸ್ಪೋರೋಜೆನಿಸಿಸ್ ಅಂತ ಹೇಳಿ ಕರಿತೀವಿ. ಮೈಕ್ರೋಸ್ಪೋರೋಜೆನಿಸಿಸ್ ಟೈಮ್ ಅಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಅಬ್ಸರ್ವ್ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ನಾವೇನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಅಂದ್ರೆ ಏನು ಪೋಲನ್ ಗ್ರೈನ್ಸ್ ಇದೆ, ಇಲ್ಲೇನಾಗುತ್ತೆ, ವಿ ಹ್ಯಾವ್ ಟು ಅಬ್ಸರ್ವ್ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ಸ್ ಏನಾಗುತ್ತೆ ಪ್ರೆಸೆಂಟ್ ಇದೆ. ಯಾವಾಗ ಮೈಕ್ರೋಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಆದ ಕೂಡಲೇ ದೇ ಪ್ರೊಡ್ಯೂಸಸ್ ಎ 4 ಕ್ಲಸ್ಟರ್ಸ್ ಆಫ್ ಸೆಲ್. ದಿ 4 ಕ್ಲಸ್ಟರ್ಸ್ ಆಫ್ ಸೆಲ್, that one is considered as a microspore. ಟೆಟ್ರಾಯ್ಡ್ ಅಂತ ನಾವೇನ್ ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ಈ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ಸ್ ಅಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಟು ಅಬ್ಸರ್ವ್ ಒನ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ದಿ ಕ್ಯಾಲಸ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇದೆ. ಈ ಕ್ಯಾಲಸ್ ಸಬ್ಸ್ಟೆನ್ಸ್ ಏನ್ ಮಾಡುತ್ತೆ, ಕ್ಯಾಲಸ್ ಎನ್ಸೈಮ್ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಡಿಸಾಲ್ವ್ ಮಾಡುತ್ತೆ. ಯಾವಾಗ ಕ್ಯಾಲಸ್ ಎನ್ಸೈಮು ಕ್ಯಾಲೋಸ್ ಸಬ್ಸ್ಟೆನ್ಸ್ ನ ಡಿಸಾಲ್ವ್ ಮಾಡುತ್ತೆ, ಈಚ್ ಪೋಲನ್ ಟೆಟ್ರಾಯ್ಡ್ ಫೈನಲಿ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಸಪರೇಟ್ ಆದ್ಮೇಲೆ ನಾವೇನ್ ನೋಡ್ತೀವಿ ಅಂದ್ರೆ ಪೋಲನ್ ಗ್ರೈನ್ಸ್ ಏನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಏನು ನೀವು 4 ಕ್ಲಸ್ಟರ್ಸ್ ಅಲ್ಲಿ ನೋಡ್ತಿದ್ದೀರಾ, ಈ ಕ್ಲಸ್ಟರ್ ನ ಫಾರ್ಮೇಶನ್ ಗೆ ಸಪೋರ್ಟ್ ಮಾಡಿದ್ದು ಕ್ಯಾಲೋಸ್ ಸಬ್ಸ್ಟೆನ್ಸ್. ಈ ಕ್ಯಾಲೋಸ್ ಸಬ್ಸ್ಟೆನ್ಸ್ ಗೆ ಕ್ಯಾಲೋಸ್ ಸಬ್ಸ್ಟೆನ್ಸ್ ನ ಡಿಸಾಲ್ವ್ ಗೆ ಸಪೋರ್ಟ್ ಮಾಡಿದ ಯಾರು ಅಂದ್ರೆ ಕ್ಯಾಲಸ್ ಎನ್ಸೈಮ್. ಈ ಕ್ಯಾಲಸ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡಿದ ಯಾರು ಅಂದ್ರೆ ಟೆಪೆಟಮ್. Tapetum is an innermost layer. That's why answer is tapetum. Tapetum is the right answer. ಇಲ್ಲಿ ನೋಡಿ ಕ್ವೆಶ್ಚನ್, ಕ್ಯಾಲಸ್ ಎನ್ಸೈಮ್ which dissolves callus of pollen tetraods, callus of pollen tetrad to separate 4 pollens is provided by, ಯಾರು ಪ್ರೊವೈಡ್ ಮಾಡ್ತಿರೋದು, tapetum ಪ್ರೊವೈಡ್ ಮಾಡ್ತಿದೆ, because the tapetum which releases an enzyme, that one is called callus enzyme ಅಂತ ಹೇಳಿ ಕರಿತೀವಿ. ಇದು 5th ಕ್ವೆಶ್ಚನ್ ಆಯ್ತು. ನೆಕ್ಸ್ಟ್ ನೋಡಿ 6th ಕ್ವೆಶ್ಚನ್. ದಿ ಸ್ಟಡಿ ಆಫ್ ಪೋಲನ್ ಗ್ರೈನ್ಸ್ ಇಸ್ ಕಾಲ್ಡ್. ಸ್ಟಡಿ ಆಫ್ ಪೋಲನ್ ಗ್ರೈನ್ಸ್ ಅನ್ಕೊಳ್ಳಿ. ನೋಡಿ ನಿಮಗೆ 4 ಆಪ್ಷನ್ ಇದೆ. 4 ಆಪ್ಷನ್ ಅಲ್ಲಿ
ಫಸ್ಟ್ ಒನ್ ಮೈಕ್ರೋಲಜಿ ಅಂತ ಇದೆ. ದಿ ಮೈಕ್ರೋಲಜಿ ಇಸ್ ನಥಿಂಗ್ ಬಟ್ ಡೀಲ್ಸ್ ವಿತ್ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್. ಡೀಲ್ಸ್ ವಿತ್ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್. ಹಾಗಾಗಿ ಇದು ಆನ್ಸರ್ ಆಗಲ್ಲ ನೋಡಿ. ಮೈಕ್ರೋಲಜಿ ಅಂತ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಎಲ್ಲಾರು ಬೇಕಾಗತ್ತೆ ಟರ್ಮ್ ಇದು. ಮೈಕ್ರೋಲಜಿ ಅಂದ ಕೂಡಲೇ ಡೀಲ್ಸ್ ವಿತ್ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್, ದಟ್ ಒನ್ ಇಸ್ ಕಾಲ್ಡ್ ಮೈಕ್ರೋಲಜಿ. ಹಾಗಾಗಿ ಇಲ್ಲಿಗೆ ಮ್ಯಾಚ್ ಆಗಲ್ಲ. ಆಂಥಾಲಜಿ ನಾ ಪ್ರೀವಿಯಸ್ ಹೇಳಿದ್ದೆ, ಎ ಪಬ್ಲಿಷ್ಡ್ ಕಲೆಕ್ಷನ್ ಆಫ್ ಪೋಯಮ್ಸ್ ಇಸ್ ಕಾಲ್ಡ್ ಆಂಥಾಲಜಿ. ಇದು ಆಗೋದಿಲ್ಲ. ನೆಕ್ಸ್ಟ್ ನೋಡಿ, ಪ್ಯಾಲೆನಾಲಜಿ. ಪ್ಯಾಲೆನಾಲಜಿ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದಿ ಸ್ಟಡಿ ಆಫ್ ಪೋಲನ್ ಗ್ರೈನ್ಸ್ ಇಸ್ ಕಾಲ್ಡ್ ಪ್ಯಾಲೆನಾಲಜಿ. ದಟ್ ಈಸ್ ಸಿ ಇಸ್ ದಿ ರೈಟ್ ಆನ್ಸರ್. ಅದೇ ತರ ಡಿ ಆಪ್ಷನ್ ಇದೆ ನೋಡಿ, ಪೊಮಾಲಜಿ. ದಿ ಪೊಮಾಲಜಿ ಇಸ್ ನಥಿಂಗ್ ಬಟ್ ದಿ ಸ್ಟಡಿ ಆಫ್ ಫ್ರೂಟ್ ಗ್ರೋಯಿಂಗ್. ದಿ ಸ್ಟಡಿ ಆಫ್ ಫ್ರೂಟ್ ಗ್ರೋಯಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಪೊಮಾಲಜಿ ಅಂತೇಳಿ ಕರಿತೀವಿ. ಬಟ್ ದಿ ರೈಟ್ ಆನ್ಸರ್ ಇಸ್ ಸಿ ಇಸ್ ದಿ ರೈಟ್ ಆನ್ಸರ್, ದಿ ಸ್ಟಡಿ ಆಫ್ ಪೋಲನ್ ಗ್ರೈನ್ಸ್. ಮೈಕ್ರೋಲಜಿ ಅಂದ್ರೆ ಡೀಲ್ಸ್ ವಿತ್ ಮೈಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್. ಆಂಥಾಲಜಿ ಮೀನ್ಸ್ ಎ ಪಬ್ಲಿಷ್ಡ್ ಕಲೆಕ್ಷನ್ ಆಫ್ ಪೋಯಮ್ಸ್. Pomology means study of fruit growing. But right answer is C is the right answer. Next notice, 7th question. How many pollen mother cell should undergo meiotic division to produce 64 pollen grains? 64 pollen grains ಇಲ್ಲಿ ನೋಡಿ, ನಿಮಗೆ ಗೊತ್ತಿರಬಹುದು. Again, same microsporangium. ಮೈಕ್ರೋಸ್ಪೊರಾಂಜಿಯಾ, ಇದು ಇಂಡಿವಿಜುವಲ್ ಮೈಕ್ರೋಸ್ಪೊರಾಂಜಿಯನ್ ನೀವು ಕನ್ಸಿಡರ್ ಮಾಡಿದ್ರೆ ಇದರೊಳಗೆ ಸ್ಪೆಷಲೈಸ್ಡ್ ಸೆಲ್ ಇರುತ್ತೆ. ಸ್ಪೋರೋಜಿನಸ್ ಟಿಶ್ಯೂಸ್ ಅಂತೇಳಿ ಕರಿತೀವಿ. ಈ ಸ್ಪೋರೋಜಿನಸ್ ಟಿಶ್ಯೂ ಇಲ್ಲಿ ನೀವೇನು ಇಂಡಿಕೇಟ್ ಮಾಡಿದಿರಾ, ದಿಸ್ ಸ್ಪೋರೋಜಿನಸ್ ಟಿಶ್ಯೂ ವಿಚ್ ಫಾರ್ಮ್ ಪೋಲನ್ ಮದರ್ ಸೆಲ್ ಏನ್ ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ದಿಸ್ ಪೋಲನ್ ಮದರ್ ಸೆಲ್ which undergo meiosis ಅಂದ್ರೆ ಒಂದು ಪೋಲನ್ ಮದರ್ ಸೆಲ್, ಈ ತರ ತುಂಬಾ ಇರುತ್ತೆ ಇದರೊಳಗೆ. ಒನ್ ಪೋಲನ್ ಮದರ್ ಸೆಲ್ ವಿಚ್ ಅಂಡರ್ಗೋ meiosis which forms ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ನ ಏನ್ ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ವಿಚ್ ಫಾರ್ಮ್ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಅಂದ್ರೆ 4 ಏನಾಯ್ತು, ಫಾರ್ಮೇಶನ್ ಆಯ್ತು. ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ಸ್ ಇಂದ 4 ಪೋಲನ್ ಗ್ರೇನ್ಸ್ ಫಾರ್ಮೇಶನ್ ಆಯ್ತು. ಅಂದ್ರೆ ಒಂದು ಪೋಲನ್ ಮದರ್ ಸೆಲ್ ಇಂದ ನಾವೇನ್ ನೋಡಬಹುದು ಅಂದ್ರೆ 4 ಪೋಲನ್ ಗ್ರೇನ್ಸ್ ಅಬ್ಸರ್ವ್ ಮಾಡಬಹುದು. ಹಾಗಾದ್ರೆ 64 ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗಕ್ಕೆ ಎಷ್ಟು ಮದರ್ ಸೆಲ್ ಬೇಕು ಅಂದ್ರೆ 16 into 4 14 64 ಅಂದ್ರೆ 16 into 4 ಅಂದ್ಕೊಂಡ್ರೆ 64. ದಟ್ಸ್ ವೈ ದ ರೈಟ್ ಆನ್ಸರ್ ಇಸ್ ಸಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ನೋಡಿ, 1ರಿಂದ 4 ಪೋಲನ್ ಗ್ರೇನ್ಸ್ ಫಾರ್ಮ್ ಆಗ್ತಿದೆ. ಅಂದ್ರೆ ಒಂದು ಪೋಲನ್ ಮದರ್ ಸೆಲ್ ಇಂದ 4 ಪೋಲನ್ ಗ್ರೇನ್ಸ್ ಫಾರ್ಮ್ ಆಗ್ತಿದೆ. ಅಂದ್ರೆ 64 ಆಗ್ಲಿಕ್ಕೆ ಎಷ್ಟು ಬೇಕು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ 16 ಇಸ್ ದಿ ರೈಟ್ ಆನ್ಸರ್. ಇದು 7th ಒನ್ ಆಯ್ತು. ನೆಕ್ಸ್ಟ್ ನೋಡಿ, 8th ಒನ್. ಹೌ ಮೆನಿ meiotic divisions are required for the formation of 100 pollen grains? 100 pollen grains ಏನಾಗಬೇಕು, ಫಾರ್ಮ್ ಆಗಬೇಕು. 100 pollen grains ಹಾಕಬೇಕು ಅಂದ್ರೆ ಹೌ ಮೆನಿ ಮಿಯೋಟಿಕ್ ಡಿವಿಷನ್ಸ್ ಆರ್ ರಿಕ್ವೈರ್ಡ್? ಯಾಕಂದ್ರೆ ಒಂದು ಮಿಯೋಟಿಕ್ ಡಿವಿಷನ್ಸ್ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆದ ಕೂಡಲೇ ವಿ ಹ್ಯಾವ್ ಟು ಅಬ್ಸರ್ವ್ 4 pollen grains. ಅದೇ ತರ 100 pollen grains ಹಾಕಬೇಕು ಅಂದ್ರೆ ಅಗೈನ್ ಒಂದು 4 ಅಂದ್ರೆ 4 into 25 ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ 100 pollen grains ಏನಾಗುತ್ತೆ, ಫಾರ್ಮೇಶನ್ ಆಗುತ್ತೆ. ದಿ ರೈಟ್ ಆನ್ಸರ್ ಇಸ್ ಸಿ, ದಟ್ ಈಸ್ ದಿ 25 ಇಸ್ ದಿ ರೈಟ್ ಆನ್ಸರ್.